ನಮಸ್ಕಾರ. ವೆಲ್ಕಮ್ ಟು ಮಾಯಾ ಅಡುಗೆ ಮನೆ. ನಾನಿವತ್ತು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ? ಮಟನ್ ಡ್ರೈ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಫಸ್ಟು ಸ್ಟವ್ ಮೇಲೆ ಕುಕ್ಕರನ್ನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಅದು ಅರ್ಧ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಅದಕ್ಕೆ ನಾನೀಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ನಂತರ ಇವಾಗ ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಇಲ್ಲಿ ನಾನು. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕ್ತೀನಿ ಈಗ ನಾನು. ಅದನ್ನು ಹಾಕಿ ಫ್ರೈ ಮಾಡಿ, ಇಲ್ಲಿ ನಾನು ಖಾರದಕ್ಕೆ 3 ರಿಂದ 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ನಿಮ್ಮ ಮನೇಲಿ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗಿಲ್ಲಿ ಅರ್ಧ kg ಮಟನ್ಗೆ ನಾನು ಇಷ್ಟು ಯೂಸ್ ಮಾಡ್ತೀನಿ. ಯಾಕಂದರೆ ಕಾಳು ಮೆಣಸು ಬೇರೆ ಹಾಕಿದ್ದೀನಿ. ತುಂಬಾ ಹಾಕಿದ್ರೆ ತುಂಬ ಖಾರ ಆಗುತ್ತೆ. ಹಾಗಾಗಿ ನಾನು ಇಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಮುಂಚೆನೇ ಮಟನ್ನ ತೊಳೆದಿಟ್ಟಿದ್ದೆ. ಅದು ಅರ್ಧ kg ಅಷ್ಟಿದೆ. ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಣ್ಣೆಯಲ್ಲಿ ಆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಅದಕ್ಕೆ. ಆ ಥರ ಅದನ್ನು ಫುಲ್ ಫ್ರೈ ಮಾಡ್ಕೋಬೇಕು. ಒಂದು 5 ರಿಂದ 10 ನಿಮಿಷ ಅದರಲ್ಲಿ ಎಣ್ಣೆಯಲ್ಲೇ ಬಾಡಿಸ್ಕೊಬೇಕು. ಬಾಡಿಸ್ಕೊಳ್ಳುವಾಗ ಅದರಲ್ಲಿರೋ ಇದು ಮಸಾಲ ಐಟಮ್ಸ್ ಎಲ್ಲ ಅದರೊಳಗೆ ಹೋಗಿ ಸೇರಿಕೊಳ್ಳುತ್ತೆ. ನೋಡಿ, ಈ ಥರ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಅದ್ರದ್ದು ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು. ಕಮ್ಮಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಒಂದು ಸಣ್ಣ ಟೊಮೊಟೊನಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿಟ್ಬಿಡೋಣ. ಇದು ನಾವು ದಾಲ್ ರೈಸು, ರಸಮ್ ರೈಸು, ಹಾಗೆ ನಾವು ಸೊಪ್ಪು ಸಾರು, ಸಾಂಬಾರು ರೈಸು ಅದಕ್ಕೆಲ್ಲ ಸೈಡ್ಸಿಗೆ ಇಟ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಏನು ಬಿರಿಯಾನಿ, ಈ ಗೀ ರೈಸು ಅಂಥವಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಕುಕ್ಕರ್ ಮುಚ್ಚಿಡ್ತಾ ಇದ್ದೀನಿ. ಇದಿವಾಗ ನಮಗೆ 3 ವಿಷಲ್ ಬರಬೇಕು. ಇಲ್ಲಿ ಅರ್ಧ ನಾನು ಬೇಯಿಸ್ಕೊಳ್ತೀನಿ. ತಿರ್ಗಾ ನಾನು ಡ್ರೈ ಹಾಕಕ್ಕೆ ಬಿಡ್ತೀನಲ್ಲ, ಆ ನೀರು ಮತ್ತು ಅದು ಬಾಯ್ಲ್ ಆಗುತ್ತೆ. ನಿಮಗೆ ನೋಡಿ, ನಿಮ್ಮ ವಿಷಲಲ್ಲಿ ಎಷ್ಟು ಬೆಂದ್ಕೊಳ್ಳುತ್ತೋ ಅಷ್ಟು ಬೇಯಿಸ್ಕೊಳ್ಳಿ. ನಾನಿಲ್ಲಿ ಅಲ್ಲಿ ಅರ್ಧ ಬೇಯಿಸ್ಕೊಂಡಿದ್ದೆ. ಇಲ್ಲಿ ಇನ್ನೂ ನಾನು 15 ರಿಂದ 20 ನಿಮಿಷ ಪ್ಯಾನ್ಗೆ ಹಾಕಿ ನಾನು ಮತ್ತೆ ಬಾಯ್ಲ್ ಮಾಡ್ಕೊಳ್ತೀನಿ. ಆವಾಗ ಅದರಲ್ಲಿರೋ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಟನ್ಗೆ ಇನ್ನೂ ಚೆನ್ನಾಗಿ ಇಳಿಯುತ್ತೆ. ಹಾಗಾಗಿ ನಾನು ಮತ್ತೊಂದು ಸಲ ಬಾಯ್ಲ್ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ನೀವು ಕುಕ್ಕರ್ಗೆ ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ನಿಮ್ಗೆ ಅದರಲ್ಲೇ ಡ್ರೈ ಆಗಿಬಿಡತ್ತೆ. ಮತ್ತು ವಿಷಲ್ ಜಾಸ್ತಿ ಇಟ್ಕೊಬೇಕಾಗತ್ತೆ. ನಾನು ಮತ್ತೆ ಇದರಲ್ಲಿ ಡ್ರೈ ಮಾಡೋದ್ರಿಂದ ನಾನು 3 ವಿಷಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಹೀಗಾಗಿದೆ. ಚೆನ್ನಾಗಾಗಿದೆ ಅಲ್ಲ. ಇವಾಗ ನಾನು ಸ್ವಲ್ಪ ಮೇಲೆ ಪೆಪ್ಪರ್ ಪೌಡರ್ನ ಸ್ಪ್ರಿಂಕಲ್ ಮಾಡ್ತೀನಿ. ಮಾಡಿ ಆಫ್ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.